ನಮಸ್ಕಾರ ವೀಕ್ಷಕರೇ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಗೋವಿಂದ ವಾಕ್ಯ ಬಗ್ಗೆ ತುಂಬಾನೇ ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲೂ ಇನ್ನು ವಾಲಿ ಭಂಡಾರನ ಅರ್ಜೆಂಟಾಗಿ ತೆಗೆದು ಜನರಿಗೆ ಹಂಚುವಂಥ ಕೆಲಸ ಕೂಡ ಮಾಡ್ತಾರೆ ಅನ್ನೋದನ್ನ ಲಾಸ್ಟ್ ಪ್ರೋಗ್ರಾಮ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಇದೇ ರೀತಿ ಎಷ್ಟೋ ಪಾಯಿಂಟ್ಗಳು ಡಿಸ್ಕಸ್ ಮಾಡೋದು ಇದೆ. ಅದರಲ್ಲಿ ಈಗಿರುವಂಥ ಪಾಯಿಂಟ್ಗಳನ್ನ ಫಾಸ್ಟಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 300 ಜನರು ಅಹಂಕಾರದಿಂದ ತುಂಬಿದ್ದಾರೆ. 300 ಅಂದರೆ ಈ 300 ಅಲ್ಲ, ಒಂದು 300 ಅನ್ನೋ ಊರಲ್ಲಿರುವಂಥ ಜನರು ಅಹಂಕಾರದಿಂದ ತುಂಬಿದ್ದಾರೆ. ಅವರಿಗೆಲ್ಲ ಕಷ್ಟಗಳು ಕಾಡುತ್ತೆ ಅಂತಲೂ ಮೆನ್ಷನ್ ಮಾಡ್ತಾರೆ. ಇನ್ನು ಮೊಘಲರ ಕಾಲದ ಆಳ್ವಿಕೆ ಕಂಪ್ಲೀಟ್ ಆಗಿ ಝೀರೋ ಆಗುತ್ತೆ. ಇನ್ನು ಎಲ್ಲೆಲ್ಲೋ ಮೊಘಲರ ವಂಶದವರು ಅಂತ ಹೇಳ್ಕೊಳ್ತಾ ಇರ್ತಾರಲ್ಲ, ಅವ್ರ ಆಳ್ವಿಕೆಯಲ್ಲಿ ಏನಾಯ್ತು, ಕಂಪ್ಲೀಟ್ ಆಗಿ ಝೀರೋ ಆಗುತ್ತೆ. ಇನ್ನು ಪರ್ವತದ ಮೇಲಿರುವ ನನ್ನ ವಿಗ್ರಹ ಅಂತ ಬರೀತಾರೆ. ನನ್ನ ವಿಗ್ರಹ ಅಂದ್ರೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ವಿಗ್ರಹ ಇರ್ಬೋದು, ಇಲ್ಲ ಕಲ್ಕಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದಿರ್ಬೋದು. ಆ ವಿಗ್ರಹದ ಸುತ್ತಮುತ್ತ ನಗು ಅನ್ನೋದು ಕೇಳಿ ಬರುತ್ತೆ. ವಿಚಿತ್ರ ನಗು ಮನುಷ್ಯರಿಗೆ ಕೇಳಿ ಬರುತ್ತೆ ಆ ವಿಗ್ರಹದ ಸುತ್ತ ಅಂತ. ಯಾವ ಪರ್ವತ ಅಂತ ನಿಜವಾಗ್ಲೂ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಮುಂದೆ ಎಲ್ಲಾದ್ರೂ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿದರೆ ನಾವು ನೋಡ್ಬೇಕು. ಬಟ್ ಪರ್ವತದ ಮೇಲಿರುವ ನನ್ನ ವಿಗ್ರಹ ನಗೋದಕ್ಕೆ ಶುರು ಮಾಡುತ್ತೆ, ಮಾತನಾಡುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಟೆಲಿಪತಿ ಮೂಲಕ ಮಾತಾಡುತ್ತೋ ಇಲ್ಲ ಬೇರೆ ಯಾವ್ದಾದ್ರು ಸನ್ನೆಗಳ ಮೂಲಕ ಮಾತಾಡುತ್ತೋ ನೋಡ್ಬೇಕು. ನಾವು ಕೂಡ ಅಲ್ಲೆಲ್ಲೋ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಲ್ಕಿ ವಿಗ್ರಹ ಅಂದ್ರು ಅದೇ, ವೀರ ವಸಂತರಾಯರ ವಿಗ್ರಹ ಅಂದ್ರು ಅದೇ, ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ವಿಗ್ರಹ ಅಂದ್ರು ಒಂದೇ, ಎಲ್ಲ ಒಂದೇ ಆಗಿರೋದ್ರಿಂದ ಎಷ್ಟೋ ಕಡೆ ಪರ್ವತದ ಮೇಲಿರುವಂತ ವಿಗ್ರಹ ಅಂತ ಹೇಳ್ತಾರೆ. ಯಾವ ಪರ್ವತ ಅಂತ ಹುಡುಕ್ಬೇಕಷ್ಟೇ ನಾವು. ಎಷ್ಟೋ ಪರ್ವತಗಳ ಮೇಲೆ ಈ ರೀತಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪರ್ವತದ ಮೇಲಿರುವಂತ ವಿಗ್ರಹ ನಡೆಯುವಂತ ಸಂಭವಗಳು ಇದೆಲ್ಲ ಸಂಗತಿಗಳ ಬಗ್ಗೆ ತಿಳಿಸ್ಕೊಂಡು ಹೋಗಿದ್ದಾರೆ. ಆ ವಿಗ್ರಹ ನಗೋದಕ್ಕೆ ಶುರು ಮಾಡಿದಾಗ, ಮಾತಾಡೋದಕ್ಕೆ ಶುರು ಮಾಡಿದಾಗ ಅರ್ಥ ಮಾಡ್ಕೊಳ್ಳಿ, ಅಹಂಕಾರಿಗಳ ಕೊನೆ ಅನ್ನೋದು ಆಗ್ತಾ ಇದೆ. ಕಲ್ಕಿ ಅವತಾರ ಪುರುಷ ಅವನ ಕೆಲಸ ಶುರು ಮಾಡ್ತಾ ಇದ್ದಾನೆ. ಅಂದ್ರೆ ಅಹಂಕಾರಿಗಳನ್ನ ನಾಶ ಮಾಡೋ ಕೆಲಸ ಶುರು ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಒಂದು ಪಾಯಿಂಟ್ ಅನ್ನ ಇಲ್ಲಿ ತಿಳಿಸ್ತಾರೆ. ಪರ್ವತದ ಮೇಲಿರುವ ನನ್ನ ವಿಗ್ರಹ ಮಾತನಾಡುತ್ತೆ ಪ್ಲಸ್ ನಗೋದಕ್ಕೆ ಶುರು ಮಾಡುತ್ತೆ. ಆಗ ಕಲ್ಕಿ ಅವತಾರ ಅವನ ಕೆಲಸನ ಶುರು ಮಾಡುತ್ತೆ. ಇನ್ನ ಕಂಚಿ ಗರುಡಧ್ವಜ ಪೂರ್ತಿ ಅವನತಿಯ ಸ್ಥಿತಿಗೆ ಬರುತ್ತೆ, ಹಲುಗಾಡಿ ಬೀಳೋ ಸ್ಥಿತಿಗೆ ಬರುತ್ತೆ. ಕಂಚಿ ಗರುಡಧ್ವಜ ಆಕಾಶದಲ್ಲಿ ಶಕುನಗಳು ಬದಲಾಗುತ್ತೆ. ಅಂದ್ರೆ ನಕ್ಷತ್ರಗಳು ಬೇರೆ ಬೇರೆ ರೀತಿ ಕಾಣಿಸ್ಕೊಳ್ಳುತ್ತೆ, ಧೂಮಕೇತುಗಳು ಕಾಣಿಸ್ಕೊಳ್ಳುತ್ತೆ, ಗ್ರಹಗಳ ಬದಲಾವಣೆ ಇರುತ್ತೆ, ಬೆಳಕಿನಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಳುತ್ತೆ. ಇನ್ನ ಹಗಲಿನಲ್ಲೇ ರಾತ್ರಿ ಹೊತ್ತು ಯಾವ ರೀತಿ ಇರುತ್ತೋ ಅಂತ ಸನ್ನಿವೇಶಗಳು ಕಾಣಿಸ್ಕೊಳ್ಳುತ್ತೆ. ರಾತ್ರಿ ಹೊತ್ತು ಕೂಡ ಸೂರ್ಯ ಬೆಳಕು ಬಂದು ಹೋಗುವಂತ ಸನ್ನಿವೇಶಗಳು ಕೂಡ ಕಾಣಿಸುತ್ತೆ. ಒಟ್ಟಿನಲ್ಲಿ ಆಕಾಶದಲ್ಲಿ ತುಂಬಾನೇ ಕೆಟ್ಟ ಶಕುನಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ನಾವು ನೋಡಿಲ್ದೇ ಇರುವಂತ ವಿಚಿತ್ರಗಳು, ವಿಸ್ಮಯಗಳು ಇದೆಲ್ಲ ಆಕಾಶದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತಾನೆ ತಿಳಿಸಿದ್ದಾರೆ. ಈಗ ಕೆಂಪು ಆಕಾಶ ಕಾಣಿಸ್ತು ಅಂತ ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ತಿಳಿಸಿದೆ. ಇಂಥದ್ದೆಲ್ಲ ಬದಲಾವಣೆಗಳು. ಆ ಸಮಯಕ್ಕೆ ವೀರ ವಸಂತರಾಯ ಕಂದೂರಿಗೆ ಬರುತ್ತಾನೆ ಅಂತ ಬರೀತಾರೆ. ಅಂದ್ರೆ ಇದೆಲ್ಲ ನಡೆಯೋ ಸಮಯದಲ್ಲಿ ವೀರ ವಸಂತರಾಯ ಕಂದೂರಿನಲ್ಲಿ ಬಂದು ನಿಂತ್ಕೊಳ್ತಾನೆ. ಇನ್ನು ತಿರುಪತಿಯ ಪೂರ್ವಕ್ಕೆ ಚೌಡದಿನ್ನೆಯಲ್ಲಿ 6 ಅಳತೆಗಳಷ್ಟು ನೀರು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ತಿರುಪತಿ ಪೂರ್ವಕ್ಕೆ ಚೌಡದಿನ್ನೆ ಇದೆಯೋ ಇಲ್ವೋ ನಾನು ನೋಡಿಲ್ಲ. ತಿರುಪತಿ ನೋಡಿದ್ದೀನಿ, ಈ ಪೂರ್ವದಲ್ಲಿರುವಂಥ ಚೌಡದಿನ್ನೆ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಬಂದಿರೋರು, ಅಲ್ಲಿ ರೆಗ್ಯುಲರ್ ಆಗಿರೋರು ಗೊತ್ತಿರ್ಬೋದೇನೋ. 6 ಅಳತೆಗಳಷ್ಟು ನೀರು ಹೆಚ್ಚಾಗುತ್ತೆ. ಅಂದ್ರೆ ನೀರಿನ ಪ್ರವಾಹ ಬರ್ಬೋದು ಆ ಸರೌಂಡಿಂಗ್ ಅಲ್ಲಿ. ಆ ಪ್ರವಾಹ ಅನ್ನೋದು ನೀತಿವಂತರನ್ನ ರಕ್ಷಿಸುತ್ತೆ, ಇನ್ನ ಮೂರ್ಖರನ್ನ ನುಂಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನ ರಾಜಬೀಡು ಅಂತ ಕರೆದಿದ್ದಾರೆ. ರಾಜಬೀಡು ಅಂದ್ರೆ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ರಾಜ ಮನೆ ಅಂತ ಅನ್ಕೋಬಹುದೇನೋ ತೆಲುಗುನಲ್ಲಿ, ಇಲ್ಲ ಬೇರೆ ಏನಾದ್ರು ಇದೆಯೇನೋ ಪ್ಲೇಸ್ ಈ ತರ. ರಾಜಬೀಡು ಉತ್ತರಕ್ಕೆ ಬೊಂಡೆದಿನ್ನೆಯಲ್ಲಿ ದೊಡ್ಡ ಯುದ್ಧ ಒಂದು ಸಂಭವಿಸುತ್ತೆ ಅಂತಾನು ಮೆನ್ಷನ್ ಮಾಡ್ತಾರೆ. ರಾಜಬೀಡುವಿನ ಉತ್ತರ ದಿಕ್ಕಿನಲ್ಲಿ ಬೊಂಡದಿನ್ನೆಯಲ್ಲಿ ದೊಡ್ಡ ಯುದ್ಧ ಸಂಭವಿಸುತ್ತೆ. ಯಾವಾಗ? ಕಂಚಿ ಕಾಮಾಕ್ಷಿಯ ಕಣ್ಣಿನಲ್ಲಿ ನೀರು ಬರೋದಕ್ಕೆ ಶುರುವಾದಾಗ. ನೋಡಿ, ಒಂದೊಂದು ಪಾಯಿಂಟ್ ಯಾವ ತರ ಇದೆ ಅಂದ್ರೆ ಒಂದಕ್ಕೊಂದು ಲಿಂಕ್ ಅನ್ನೋದು, ಇಂಟರ್ಲಿಂಕ್ ಅನ್ನೋದು ಇಟ್ಟಿದ್ದಾರೆ. ಕಂಚಿ ಕಾಮಾಕ್ಷಿಯ ಕಣ್ಣಿನಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಹಿಂದಿನ ಪಾಯಿಂಟ್ ಅಲ್ಲಿ ಹೇಳಿದ್ರು ಕಂಚಿಯಲ್ಲಿರುವಂತ ಗರುಡ ಧ್ವಜ ವಿನಾಶದ ಅಂಚಿಗೆ ತಲುಪುತ್ತೆ. ಹೌದು, ಇಲ್ಲಿ ಕಂಚಿ ಕಾಮಾಕ್ಷಿ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾದಾಗ ರಾಜಬೀಡುವಿನ ಉತ್ತರ ದಿಕ್ಕಿನಲ್ಲಿರುವಂತ ಬೊಂಡೆದಿನ್ನೆಯಲ್ಲಿ ಯುದ್ಧ ನಡೆಯುತ್ತೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಸಿವಿಲ್ ವಾರ್ ಆಗಿರ್ಬೋದು, ಬೇರೆದಾಗಿರ್ಬೋದು, ಬಟ್ ಅಲ್ಲಿ ಒಂದು ಯುದ್ಧ ನಡೆಯುತ್ತೆ. ಇನ್ನು 12 ಬಳೆಗಳ ರಾಶಿ ಹೊಡೆಯುತ್ತೆ ಅಂತ ಹೇಳಿದ್ದಾರೆ. ಇದು ನಿಜವಾಗ್ಲೂ ಗೂಢಾರ್ಥದಲ್ಲಿ ತಿಳಿಸಿದ್ದಾರೆ. ಏನಾದ್ರು ಡ್ಯಾಮ್ ಹೊಡೆದೋಗುತ್ತೋ ಇಲ್ಲ ಬೇರೆ ಏನಾದ್ರು ತಿಳಿಸಿದ್ದಾರೆ ಏನೋ. ಬಟ್ ಆ ಸಮಯಕ್ಕೆ ರಕ್ತ
ನದಿಯ ನೀರಿನಂತೆ ಹರಿಯುತ್ತೆ. ದೇವರನ್ನ ನಂಬದೇ ಇದ್ದವರು ಅಕ್ಕಿಯ ಒಟ್ಟು ಯಾವ ತರ ಇರುತ್ತೆ ಆ ರೀತಿ ಗಾಳಿನಲ್ಲಿ ತೂರ್ಕೊಂಡು ಹೋಗುವಂತ ಕಾಲ ಕೂಡ ಬರುತ್ತೆ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಇನ್ನ ಕಪ್ಪು ನೀರು ಕಣ್ಮರೆಯಾಗುತ್ತೆ ಅಂತ ತಿಳಿಸ್ತಾರೆ. ಕಪ್ಪು ನೀರು ಎಲ್ಲಿದೆ? ನಿಜವಾಗ್ಲೂ ಅಂತ ಜಾಗ ಇದೆಯೋ ಏನೋ ನಿಮ್ಗೆ ಗೊತ್ತಿರಬೇಕು, ಎಷ್ಟು ಜನ ನೋಡ್ತಾ ಇರ್ತೀರಲ್ಲ. ಕಪ್ಪು ನೀರು, ಅದರಲ್ಲಿ ಒಂದು ಪ್ಲೇಸ್ ಹೆಸರು ಮೆನ್ಷನ್ ಮಾಡ್ತಾರೆ, ಪಾಲೆಟಿ ದಡದಲ್ಲಿ. ಪಾಲೆಟಿ ದಡದಲ್ಲಿ ಈ ಕಪ್ಪು ನೀರು ಅನ್ನೋದು ಕಣ್ಮರೆ ಆಗುತ್ತೆ. ಆ ಸಮಯದಲ್ಲಿ ದೇವತೆಗಳಿಗೆ, ದೇವಸ್ಥಾನಗಳಿಗೆ ತೊಂದರೆ ಅನ್ನೋದು ಉಂಟಾಗುತ್ತೆ. ಆಗ ದೇವರ ಆಜ್ಞೆಯ ಮೇರೆಗೆ, ದೇವತೆಗಳ ಆಜ್ಞೆ ಪಡೆದುಕೊಂಡು ಜನ ಈ ಪಾಲೆಟೆ ದಡದಲ್ಲಿ ಚಿನ್ನದ ಸ್ತಂಭನ ಪ್ರತಿಷ್ಠಾಪಿಸ್ತಾರೆ. ಒಂದು ಚಿನ್ನದ ಸ್ತಂಭ ಪ್ರತಿಷ್ಠಾಪಿಸೋದ್ರಿಂದ ಮತ್ತೆ ದೇವತೆಗಳಿಗೆ ಅವರ ಶಕ್ತಿ ಅನ್ನೋದು ವಾಪಸ್ ಸಿಗೋದಕ್ಕೆ ಶುರುವಾಗುತ್ತೆ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಈ ಪಾಲೆಟೆ ಅನ್ನೋ ಒಂದು ಊರಿನ ದಡದಲ್ಲಿ ನಡೆಯುವಂತ ಸಂಗತಿಗಳ ಬಗ್ಗೆ ಇವ್ರು ತಿಳಿಸ್ಕೊಂಡು ಹೋಗಿದ್ದಾರೆ. ಹೇಳಿದ್ನಲ್ಲ, ಆಂಧ್ರದಲ್ಲಿ ಎಷ್ಟೋ ಪ್ಲೇಸಸ್ಗಳ ಬಗ್ಗೆ ಅವ್ರು ಬರ್ಕೊಂಡು ಹೋಗಿದ್ದಾರೆ. ಇನ್ನು ಬೇರೆ ಬೇರೆ ಕಡೆದು ಸ್ವಲ್ಪ ಬರ್ದಿರ್ಬೋದು. 14,000 ಪದಗಳಲ್ಲಿ ನಮಗ್ ಸಿಕ್ಕಿರೋದು ಒಂದು 3,000 ಪದಗಳು ಮಾತ್ರ. ಇನ್ನು ಉಳಿದಿರೋ ಪದಗಳೆಲ್ಲ ಸಿಕ್ಕಿದ್ರೆ ಒಂದಕ್ಕೊಂದು ಸಂಬಂಧ ಏನೇನಿದೆ, ಎಲ್ಲೇನು ಏನೇನು ಆಗ್ತಾ ಇದೆ ಅನ್ನೋ ಎಲ್ಲಾ ವಿಷಯಗಳಿಗೂ ನಮ್ಗೆ ಉತ್ತರ ಸಿಗುತ್ತೆ. ಆದ್ರೆ ಪದಗಳು ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹುಡ್ಕೋ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ನಮಗೂ ಏನಾದ್ರೂ ಸಿಕ್ಕಿದ್ರೆ ನಿಮ್ಗೂ ತಿಳಿಸುವಂತ ಕೆಲಸ ಮಾಡ್ಬೋದು, ಜನರನ್ನ ಎಚ್ಚರಿಸುವಂತ ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ಇನ್ನ ಚಿನ್ನದ ಹೂಗಳು, ಚಿನ್ನದಂತಿರುವಂತ ಹೂಗಳ ಜೊತೆಗೆ ಹಳದಿ ಬಟ್ಟೆಗಳನ್ನ ಧರಿಸಿ ಪ್ಲಸ್ ಹಳದಿ ಪೇಟನ ಧರಿಸಿ ಗಿರಿಜಾ ದೇವಿ ಅಂಶ ಇರುವಂತ ಹೆಣ್ಣು ಭೂಮಿ ಮೇಲೆ ಬರ್ತಾಳೆ, ಕಾಣಿಸ್ಕೊಳ್ತಾಳೆ ಅಂತಾನು ತಿಳಿಸಿದ್ದಾರೆ. ನೋಡ್ಬೇಕು ಇದೇನಾದ್ರು ಯಾವಾಗ ನಡೀಬಹುದು ಸಂಗತಿಗಳು. ಹೇಳ್ತಾರಲ್ಲ, ಒಂದೊಂದು ರೀತಿ ಇರುತ್ತೆ. ಆ ಶಕ್ತಿ ಯಾರಿಗಿರುತ್ತೋ, ಈ ಜ್ಞಾನ ಶಕ್ತಿಯಲ್ಲಿ ಇಂಥದನ್ನೆಲ್ಲ ನೋಡಿದರೆ ಹಿಂದೆ ನಡೆದಿರ್ಬೋದು, ಇಲ್ಲ ಮುಂದೆ ನಡೀಬಹುದು. ಎಲ್ಲರಿಗೂ ಕಾಣಿಸ್ಬೇಕು ಅಂತ ಇಲ್ಲ, ಯಾರೋ ಒಂದು 4 ಜನ ಕಾಣಿಸಿರ್ಬೋದು. ಇಂಥ ಹೆಣ್ಣು ಅನ್ನೋದು ಗಿರಿಜಾ ದೇವಿಯ ಅಂಶ ಇರುವಂತ ಒಂದು ಹೆಣ್ಣು, ತಲೆಗೆ ಅರಿಶಿಣದ ಪೇಟ, ಇನ್ನು ಅರಿಶಿಣದ ಬಟ್ಟೆ ಹಾಕೊಂಡು ಕಾಣಿಸ್ಕೊಳ್ತಾಳೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಈಗ ಆಂಜನೇಯ ಯಾವುದೋ ಒಂದು ಇದರ ಲಾಸ್ಟ್ ವಾಕ್ಯಗಳಲ್ಲಿ ತಿಳಿಸಿದ್ರು, 4 ತಾಳೆ ಮರದ ಹೈಟು ಆಂಜನೇಯ ಕಾಣಿಸ್ಕೊಳ್ತಾನೆ ಅಂತ. ಅಷ್ಟು ದೊಡ್ಡದ ಆಂಜನೇಯ ವಿಗ್ರಹನ ಎಲ್ಲೋ ಒಂದು 2-3 ಕಡೆ ಕೆತ್ತಿದ್ದಾರೆ, ನಿಲ್ಸಿದ್ದಾರೆ ಸ್ಟ್ಯಾಚ್ಯೂಗಳನ್ನ. ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ ಅನ್ಕೊಳ್ತೀನಿ. ಕುಣಿಗಲ್ ರೋಡಲ್ಲಿ ಒಂದು ಆಂಜನೇಯ ಅದೇ ರೀತಿ ಇದೆ, ಒಂದು 3 ತಾಳೆ ಮರದಷ್ಟು ಹೈಟ್ ಇದೆ. ಇದ್ರೂ ಇರ್ಬೋದು, ಹೇಳೋದಕ್ಕಾಗೋದಿಲ್ಲ. ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದೆಲ್ಲ ಮನುಷ್ಯ ಸೃಷ್ಟಿ ಮಾಡ್ತಾರೆ ಅನ್ನೋದನ್ನ ಕೂಡ ಅವರು ಕಂಡಿದ್ರು. ಮನುಷ್ಯ ಸೃಷ್ಟಿ ಮಾಡೋದ್ರಿಂದ ಕೂಡ ಅನಾಹುತಗಳು ನಡಿಬೋದಲ್ಲ, ಇದೇ ರೀತಿ ಆಗುತ್ತೆ ಅಂತಲ್ಲ, ಬಟ್ ಈ ತರ ಸಂಗತಿಗಳು ನಡೆಯುತ್ತೆ ಅಂತ ಅವರು ಜ್ಞಾನ ದೃಷ್ಟಿಯಿಂದ ನೋಡಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಒಳ್ಳೇದು ಯಾವುದು ಅಂತ ಪಾಯಿಂಟ್ಗಳನ್ನ ನಾವು ತಗೋಬೇಕಾಗತ್ತೆ, ಅಳವಡಿಸ್ಕೋಬೇಕಾಗತ್ತೆ ಅಷ್ಟೇ. ಇನ್ನ ಓಕ್ ಅಂತ ಒಂದು ಪ್ಲೇಸ್ ಬಗ್ಗೆ ತಿಳಿಸಿದರೆ, ಇಲ್ಲಿ ಮುಳ್ಳಮ್ಮ ದೇವಿ 3 ದಿನ ಅಲುಗಾಡ್ತಾಳೆ, ವಿಗ್ರಹ ಅಲುಗಾಡುತ್ತೆ, ಸುತ್ತಮುತ್ತಲ ಭೂಮಿ ಅನ್ನೋದು ಅಲುಗಾಡುತ್ತೆ, ಮುನಿ ಮೊಡುಗು ಲೂಟಿಯಾಗುತ್ತೆ, ಪಾಲರಾಯಿ ಬಳಿ ಕೃಷಿ ಅನ್ನೋದನ್ನ ಜನ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಾನೂ ಕೂಡ ಮೆನ್ಷನ್ ಮಾಡ್ತಾರೆ. ಇನ್ನ ಪಾಣೆಂನ ಪಾಣಿಕೇಶ್ವರ ದೇವರ ಸನ್ನಿಧಿಯಲ್ಲಿ ವೀಣೆ ಶಬ್ದ ಕೇಳಿ ಬರುತ್ತೆ. ಭಗವಾನ್ ಪಾಣಿಕೇಶ್ವರನ ಸನ್ನಿಧಿಯಲ್ಲಿ ಈ ರೀತಿ ವೀಣೆ ಶಬ್ದ ಕೇಳಿ ಬಂದಾಗ ವಾಸುದೇವನನ್ನ ಪ್ರಾರ್ಥಿಸುತ್ತಾರೆ ಜನರು ಅಂತಾನೆ ಹೇಳಿದ್ದಾರೆ. ಇನ್ನ ಗುರು ವೃಶ್ಚಿಕ ರಾಶಿಗೆ, ಈ ಪಾಯಿಂಟ್ ಕ್ಲೀನ್ ಆಗಿ ನೋಡ್ಕೊಳ್ಳೋಣ. ಗುರು ವೃಶ್ಚಿಕ ರಾಶಿಗೆ ಪ್ರವೇಶಿಸಿದಾಗ ಎಲ್ಲಾ ದೇಶಗಳು ಯುದ್ಧಕ್ಕೆ ಸಿದ್ಧವಾಗುತ್ತೆ ಅಂತಾನು ಮೆನ್ಷನ್ ಮಾಡ್ತಾರೆ. ಅದು ಯಾವಾಗ ಪ್ರವೇಶ ಆಗುತ್ತೋ ಗೊತ್ತಿಲ್ಲ. ಈ ಹತ್ತತ್ರ ಇಟ್ಕೊಳ್ಳಿ, ಈಗ ಯುದ್ಧಗಳಿಗೆ ನಡೀತಾ ಇರೋದು ನೋಡ್ತಾ ಇದ್ರೆ ಗುರು ಯಾವ ರಾಶಿನಲ್ಲಿದ್ದಾನೋ, ಬಟ್ ಗುರು ವೃಶ್ಚಿಕ ರಾಶಿಗೆ ಪ್ರವೇಶ ಆದಾಗ ಎಲ್ಲಾ ದೇಶಗಳು ಯುದ್ಧಕ್ಕೆ ಸಿದ್ಧ ಆಗುತ್ತೆ. ಆಗ ಮಳೆ ಅನ್ನೋದು ಎಲ್ಲಾ ದೇಶಗಳಲ್ಲೂ ಕಾಡ್ತಾ ಇರುತ್ತೆ, ಮಳೆ ಅನ್ನೋದು ಕಾಡುತ್ತೆ, ಪ್ರವಾಹಗಳು ಹೆಚ್ಚಾಗುತ್ತೆ ಅಂತಾರೆ. ಈಗ ಎಲ್ಲಾ ದೇಶಗಳಲ್ಲೂ ಮಳೆ ಅನ್ನೋದು ಕಾಡ್ತಾ ಇದೆ, ಪ್ರವಾಹಗಳು ಬರ್ತಾ ಇದೆ. ಈ ಸಮಯದಲ್ಲಿ ಯುದ್ಧಕ್ಕೆ ಎಲ್ಲಾ ದೇಶಗಳು ಸಿದ್ಧ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಜನ ಭೂಮಿ ಮೇಲೆ ಬೆಳೆ ಬೆಳೆಯೋರು ಜಾಸ್ತಿ ಆಗ್ತಾ ಹೋಗ್ತಾರೆ ಆ ಸಮಯಕ್ಕೆ. ಈಗ ಎಷ್ಟೋ ಜನ ಕೆಲಸಗಳನ್ನ ಬಿಟ್ಬಿಟ್ಟು ಸಿಟಿಗಳಲ್ಲಿದ್ದವರು ಬೆಳೆ ಬೆಳಿತೀವಿ ಅಂತ ಊರುಗಳ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ, ನೋಡ್ತಾ ಇದೀವಲ್ಲ. ಅಂಥದ್ದು ಇನ್ನ ಜಾಸ್ತಿ ಆಗುತ್ತೆ ಅಂತಾನು ತಿಳಿಸ್ತಾರೆ. ಆಹಾರ ಅನ್ನೋದ್ರ ಇಂಪಾರ್ಟೆನ್ಸ್ ಜನಕ್ಕೆ ಅರ್ಥ ಆಗುತ್ತೆ ಆ ಸಮಯಕ್ಕೆ. ಹೌದು, ಈಗ ನಿಜವಾಗ್ಲೂ ಮಳೆಗಳು ಆಗ್ತಾ ಇದೆ, ಆಹಾರದ ಬೆಲೆನೂ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇದೆ. ಇನ್ನ ಯುದ್ಧಗಳಿಗೆ ಸಿದ್ಧತೆಯೂ ನಡೀತಾ ಇದೆ. ಇನ್ನ ಭಾದ್ರಪದ ಮಾಸದ ಬಾರ್ಗುಣಿ ನಾಮ ದಿನ, ಈ ಸಮಯದಲ್ಲಿ ಎಲ್ಲಾ ಭಕ್ತರನ್ನ ಕೋಟೆಯ ಸುತ್ತ
ಕರೆದು ಅವ್ರಿಗೆ ದೇವಿಯ ಪೂಜೆ ಮಾಡೋದಕ್ಕೆ ಹೇಳ್ತಾರೆ. ಅಲ್ಲಿ ಕೆಟ್ಟ ಜನರನ್ನ ನಾಶ ಮಾಡಲಾಗುತ್ತೆ. ಆ ಸಮಯದಲ್ಲಿ ಒಳ್ಳೆಯವ್ರನ್ನ ಈ ದೇವಿಯ ಸನ್ನಿಧಿಯಲ್ಲಿ ಪೂಜೆಗೆ ಕೂರಿಸಿ ಇನ್ನು ಉಳಿದ ಕೆಟ್ಟ ಜನಗಳನ್ನ ನಾಶ ಮಾಡಲಾಗುತ್ತೆ. ಭಾದ್ರಪದ ಮಾಸದ ಬಾರ್ಗುಣಿ ನಾಮ ದಿನ ಅಂತ ಮೆನ್ಷನ್ ಮಾಡ್ತಾರೆ. ಒಂದೊಂದು ಈ ದಿನಗಳ ಬಗ್ಗೆನೂ ಹೇಳ್ಕೊಂಡು ಹೋಗಿದ್ದಾರೆ ನೋಡಿ. ನಿಜವಾಗ್ಲೂ ಏನ್ ಹೇಳ್ಬೇಕು ಗೊತ್ತಿಲ್ಲ ಕೆಲವೊಂದು ಪಾಯಿಂಟ್ಸ್ಗಳಿಗೆ. ಇನ್ನ ನಗರ ಪಟ್ಟಣಗಳ ನಾಗರಿಕತೆ ಅನ್ನೋದು ಮಾಯ ಆಗ್ತಾ ಹೋಗುತ್ತೆ. ಈಗ ನಗರಗಳಾಗಿರುವಂಥದ್ದು, ಪಟ್ಟಣಗಳಾಗಿರುವಂಥ ಎಲ್ಲಾ ಜಾಗಗಳು ನಾಶ ಆಗಿ ಆ ಜಾಗದಲ್ಲೂ ಕೂಡ ಕಾಡು ಅನ್ನೋದು ಆವರಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಕಾರಣ ಆಗುತ್ತೆ. ಪ್ರಕೃತಿ ವಿಕೋಪಗಳು ಜಾಸ್ತಿಯಾಗಿ ಇರುವಂತ ನಗರ ಪಟ್ಟಣಗಳು ಮತ್ತೆ ಭೂಮಿನಲ್ಲಿ ಭೂಗತ ಆಗಿ ಆ ಜಾಗದಲ್ಲೂ ಕೂಡ ಬೆಟ್ಟ ಗುಡ್ಡಗಳು ಕಾಡು ಅನ್ನೋದು ಸೃಷ್ಟಿಯಾಗುತ್ತೆ ಅಂತ ಕೂಡ ತಿಳಿಸ್ತಾರೆ. ಭೂಕಂಪಗಳೆಲ್ಲ ನಡೆದಾಗ ಇಲ್ಲ ಪ್ರವಾಹಗಳಿಂದ ಇದೆಲ್ಲ ಸಂಭವಿಸುವಂತ ಚಾನ್ಸಸ್ ಇರುತ್ತೆ. ಇನ್ನ ಸಿದ್ದಾಪುರ ಪ್ರಸಿದ್ಧ ಆಗುತ್ತೆ. ಯಾವ್ದು ಈ ಸಿದ್ದಾಪುರ, ಎಲ್ಲಿದೆ ಅದು ಮುಂದೆ ಎಲ್ಲರೂ ತಿಳಿಸಿದಾರ ನೋಡ್ಬೇಕು. ಅಲ್ಲಿ ಸಿದ್ಧರೆಲ್ಲರೂ ಸೇರ್ತಾರೆ. ಈ ಸಿದ್ಧಿಗಳನ್ನ ಪಡ್ಕೊಂಡಿರೋರು, ಈ ಏನೇನು ಸಾಧನೆ ಮಾಡಿರೋರು, ಇವರೆಲ್ಲರೂ ಒಂದೇ ಕಡೆ ಸೇರ್ತಾರೆ. ಆ ಸಮಯದಲ್ಲಿ ಸಿದ್ಧರೆಲ್ಲ ಒಂದಾಗ್ತಾರೆ, ಕೆಟ್ಟದನ್ನ ನಾಶ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನ ಶ್ರೀರಾಮ ಧರ್ಮರಾಜರು ಬಲ ಪ್ರಯೋಗದಿಂದ ಸಿದ್ದಾಪುರಕ್ಕೆ ಬರ್ತಾರೆ. ಅದೇ ಹೇಳದ್ನಲ್ಲ, ಭಗವಂತನ ಶಕ್ತಿ ಇರೋರು, ಅಂಶ ಇರೋರು, ದೇವದೂತರು ಈ ಜಾಗಗಳಿಗೆ ಬರ್ತಾರೆ. ಸಿದ್ದಾಪುರದಲ್ಲಿ ಅವರು ಸಿದ್ಧಿಗಳನ್ನ ಪಡ್ಕೊಂಡಿರೋರು ಎಲ್ಲರೂ ಸೇರಿ ಸಿದ್ದೇಶ್ವರನ ಪೂಜೆ ಸಲ್ಲಿಸ್ತಾರೆ. ಶಂಖ ಚಕ್ರ ಗದಾಹಸ್ತ ಅಂತ ಕೇಳಿದೀವಲ್ಲ, ಅದೇ ರೀತಿ ದೇವತೆಗಳ ನಾಯಕ ಶಂಖ ಚಕ್ರವನ್ನ ಹೊತ್ತವನು, ಭೂಮಿಯ ನೋವನ್ನ ಕಡಿಮೆ ಮಾಡೋನು ಆ ಸಮಯಕ್ಕೆ ಭೂಮಿ ಮೇಲೆ ಬರ್ತಾನೆ. ಸಿದ್ಧರೆಲ್ಲ ಯಾವಾಗ ಒಂದು ಕಡೆ ಸೇರ್ತಾರೆ ಆ ಸಮಯಕ್ಕೆ ಆ ಸಿದ್ಧರ ಮಧ್ಯೆ ಆ ವ್ಯಕ್ತಿ ಅನ್ನೋದಕ್ಕಿಂತ ನಾವು ಭಗವಂತ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಮನುಷ್ಯ ರೂಪದಲ್ಲಿರುವಂತ ಭಗವಂತ ಸಿದ್ಧರ ಮಧ್ಯೆ ಪ್ರತ್ಯಕ್ಷ ಆಗ್ತಾನೆ ಅಂತಾನು ತಿಳಿಸಿದ್ದಾರೆ. ಇನ್ನ ಈ ಸಂತರೆಲ್ಲ ಮುಂಡ್ಲಪತಿಯಲ್ಲಿ ಸೇರುತ್ತಾರೆ ಅಂತ ಬರ್ತಿದ್ದಾರೆ. ಈ ಮುಂಡ್ಲಪತಿ ಯಾವ ಊರು, ಎಲ್ಲಿತ್ತು ಗೊತ್ತಿಲ್ಲ. ಈ ಮುಂಡ್ಲಪತಿ ಇರೋದು ವಿಜಯವಾಡ ಸರೌಂಡಿಂಗು ಅಂತದೆಲ್ಲ ಒಂದು ಪ್ಲೇಸ್ ಇರ್ಬೋದೇನೋ. ಆ ಮುಂಡ್ಲಪತಿಯಲ್ಲಿ ಸಂತರು ಎಲ್ಲ ಒಟ್ಟಿಗೆ ಸೇರ್ತಾರೆ. ಅಲ್ಲಿಗೆ ಕೂಡ ಮಧುಮಗ ಬರ್ತಾರೆ. ಮಧುಮಗ ಅಂತ ಇವ್ರು ಕರೀತಾ ಇರೋದು ಕಲ್ಕಿ ಭಗವಾನ್ನ. ಆ ಜಾಗದಲ್ಲಿ ಕಲ್ಲುಗಳು ತೇಲ್ತವೆ, ಕೋಲುಗಳು ಮುಳುಗ್ತವೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಪ್ರವಾಹ ನೀರಲ್ಲಿ ಕಲ್ಲುಗಳು ತೇಲೋದಕ್ಕೆ ಶುರುವಾಗುತ್ತೆ, ಕೋಲುಗಳು ಮುಳುಗುತ್ತೆ. ಇದೆಲ್ಲ ಕುಂಭರಾಶಿಗೆ ಹೊರೆ ಅನ್ನೋದನ್ನ ಕಡಿಮೆ ಆಗುತ್ತೆ. ಕುಂಭರಾಶಿನಲ್ಲಿ ಸ್ವಲ್ಪ ಕಷ್ಟ ಅನ್ನೋದು ಕಾಡ್ತಾ ಇರುತ್ತಲ್ಲ, ಶನಿ ಮೀನರಾಶಿಗೆ ಹೋದಾಗ ಕುಂಭರಾಶಿಯಿಂದ ಮುಂದೆ ಹೋಗ್ತಾ ಇದ್ದಾನೆ ಅಂತ ಖುಷಿ ಪಡ್ತಾರಲ್ಲ, ಆಗ ಕುಂಭರಾಶಿಗೆ ಕಷ್ಟಗಳು ಕಡಿಮೆ ಆಗುತ್ತೆ ಅನ್ನೋ ಪಾಯಿಂಟ್ಗಳನ್ನ ಕೂಡ ಇವರು ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಪಾಯಿಂಟ್ಸ್ಗಳು ಉಳ್ಕೊಂಡಿದೆ, ಒಂದು 20-30 ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ಗಳನ್ನ ಕೂಡ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡಿ ನಿಮ್ಮ ಜೊತೆ ಆ ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಈ ಇದರಲ್ಲಿ ಎಷ್ಟೋ ವಿಷಯಗಳು ಆಲ್ರೆಡಿ ನಡೆದೋಗಿರ್ಬೋದು, ಇನ್ನ ನಡೀತಾ ಇರ್ಬೋದು, ಆ ಪ್ಲೇಸಸ್ ಬಗ್ಗೆನೂ ನಿಮ್ಗೆ ಐಡಿಯಾ ಇರ್ಬೋದು. ಅಂಥದನ್ನ ಕಮೆಂಟ್ಸ್ ಮೂಲಕ ಬೇರೆಯವ್ರಿಗೂ ತಿಳಿಸುವಂತ ಕೆಲಸ ಮಾಡ್ತಾ ಇರಿ. ಒಂದು 4 ಜನಕ್ಕೆ ಈ ವಿಷಯಗಳು ಶೇರ್ ಆದಷ್ಟು ಮುಂದೆ ಆಗುವಂತ ಅನಾಹುತಗಳು, ವಿಪತ್ತುಗಳ ಬಗ್ಗೆ ಜನಕ್ಕೆ ಅರಿವು ಅನ್ನೋದು ಬರ್ಬೋದು. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಸಿಗ್ತಾನೆ ಇರ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.